ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ satisfying f of 0 is 0, f of 2 is 4, f of 4 is 56, f of 6 is 204, f of 8 is 496, f of 10 is 980, and hence find f of 3, f of 5 and f of 7. ಈಗ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಅವರು ಎಕ್ಸ್ ಕೊಟ್ಟಿದ್ದಾರೆ 0, 2, 4, 6, 8, 10 ಅಂದರೆ 0, 2, 4, 6, 8, 10 ಇದು ಡಿಫ್ರೆನ್ಸ್ ಏನಿದೆ ನಿಮಗೆ ಕಾಮನ್ ಇದೆ. ಅಂದರೆ ಡಿಫ್ರೆನ್ಸ್ ಬಂದು ಎಕ್ಸ್ ವ್ಯಾಲ್ಯೂದು 2 ಇದೆ. ಅಂದರೆ ಇದು x1 ಮೈನಸ್ x0 ಮಾಡಿದ್ರೆ 2, x2 ಮೈನಸ್ x1 ಮಾಡಿದ್ರೆ 2 ಡಿಫ್ರೆನ್ಸ್ ಕಾಮನ್ ಇದೆ. ಆಮೇಲೆ ಎಫ್ ಆಫ್ 3 ಫೈಂಡ್ ಮಾಡಿ, ಎಫ್ ಆಫ್ 5 ಮಾಡಿ, ಎಫ್ ಆಫ್ 7 ಫೈಂಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಕ್ವಶನ್ನಲ್ಲಿ. ಫಸ್ಟು ನೀವೇನು ಮಾಡಬೇಕಂದ್ರೆ ಇಲ್ಲಿ 3ಗೆ ಯಾವ್ದು ಹತ್ತಿರ 0, 5 ಯಾವ್ದು ಹತ್ತಿರ ನೋಡಿ 10 ಮೈನಸ್ 5 ಮಾಡಿದ್ರು ಒಂದೇ 0, ಅಂದರೆ ಇದು ಫಾರ್ವರ್ಡ್ ಬ್ಯಾಕ್ವರ್ಡ್ ಎರಡೂ ಯೂಸ್ ಮಾಡ್ಬೋದು. 7 ಯಾವುದಕ್ಕೆ ಹತ್ತಿರ 10ಗೆ ಹತ್ತಿರ, 10 ಮೈನಸ್ 7 ಮಾಡಿದ್ರೆ 3, ಅದೇ 7 ಮೈನಸ್ 0 ಮಾಡಿದ್ರೆ 7, ಅಂದರೆ ಡಿಫ್ರೆನ್ಸು ಇದಕ್ಕೆ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗ್. ಅಂದರೆ ಇಲ್ಲಿ ಇದು ಫಾರ್ವರ್ಡ್ ಆಗುತ್ತೆ, ಇದು ಫಾರ್ವರ್ಡ್ ಬೇಕಾದರೂ ಮಾಡ್ಬೋದು, ಬ್ಯಾಕ್ವರ್ಡ್ ಬೇಕಾದರೂ ಮಾಡ್ಬೋದು, ಇದು ಬ್ಯಾಕ್ವರ್ಡ್. ಆದರೆ ಇಲ್ಲಿ ಅವರು ಫಾರ್ವರ್ಡು ಅಥವಾ ಬ್ಯಾಕ್ವರ್ಡ್ ಅಂತ ಇಲ್ಲಿ ಅವ್ರೇನು ಕೇಳಿದ್ದಾರೆ ಅಂದರೆ ನಿಮಗೆ ಇದನ್ನ ಫೈಂಡ್ ಮಾಡಿ, ಆದರೆ ಡೈರೆಕ್ಟ್ ಇದನ್ನ ಫೈಂಡ್ ಮಾಡಿ ಅಂತ ಕೇಳಿಲ್ಲ ಅವರು ಏನಂತ ಕೇಳಿದ್ದಾರೆ, ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್. ಇಲ್ಲಿ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಬಂದರೆ ನೀವು ಬೇಕಿದ್ರೆ ಫಾರ್ವರ್ಡ್ ಬೇಕಾದರೂ ಮಾಡ್ಕೋಬೋದು, ಬ್ಯಾಕ್ವರ್ಡ್ ಬೇಕಾದರೂ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಜ್ಞಾಪಕ ಇಟ್ಕೊಳ್ಳಿ, ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಕೇಳಿದ್ರೆ ಜನರಲ್ ಫಾರ್ವರ್ಡ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಫಸ್ಟು ಮಾಡೋದು ಯಾವ ಥರ ಇಲ್ಲಿ ಅಂದರೆ ಏನು ಗೊತ್ತಾ, ಇದು ಎಕ್ಸ್ ವ್ಯಾಲ್ಯೂ ಅಂತಲೇ ತೊಗೋಬಾರ್ದು. ನಾವು x = 3 ಅಂತ ತೊಗೊಳ್ತಿದ್ವಲ್ಲ, ಆ ಥರ ತೊಗೊಳಂಗಿಲ್ಲ ಇಲ್ಲಿ. ಈ ಪ್ರಾಬ್ಲಮ್ ಹಿಂಗೆ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಎಕ್ಸ್ ಬರ್ಕೊಬಿಡೋಣ. ಎಕ್ಸ್ ಏನು 0, 2, 4, 6, 8 ಮತ್ತು 10. ಇಲ್ಲಿ y = f of x ಅಂತ ಬರೆದು f of x ವ್ಯಾಲ್ಯೂಸ್ನ ಬರ್ಕೊಳ್ಳಿ. 0, 4, 56, 204, 496, 980. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಅಂತ ಕೇಳಿದ್ರೆ ನೀವು ಫಾರ್ವರ್ಡೇ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಡೆಲ್ಟಾ y ಈಗ 4 ಮೈನಸ್ 0, 4 ಮೈನಸ್ 0 ಅಂದರೆ 4. ನೆಕ್ಸ್ಟ್ 56 ಮೈನಸ್ 4, 56 ಮೈನಸ್ 4, 52, 204 minus 56, 204 minus 56, 148, 496 minus 204, 496 minus 204, 292, 980 minus 496, 980 minus 496, 484. ನೆಕ್ಸ್ಟ್ ಡೆಲ್ಟಾ ಸ್ಕ್ವೇರ್ y 52 minus 4, 52 minus 4, 48, 148 minus 52, 148 minus 52, 96, 292 minus 148, 292 minus 148, 144, 484 minus 292, 192. ಡೆಲ್ಟಾ ಸ್ಕ್ವೇರ್ y ಆಯಿತು. ನೆಕ್ಸ್ಟು ಡೆಲ್ಟಾ ಕ್ಯೂಬ್ y 96 minus 48, 48, 144 minus 96, 144 minus 96, 48. ಆಮೇಲೆ 192 minus 144, 48. ನೋಡಿ ಸೇಮ್ ಬಂದರೆ ನಿಲ್ಲಿಸ್ಬಿಡಿ, ಯಾಕಂದರೆ ನೆಕ್ಸ್ಟು 48 minus 48 ಅಂದರೆ 0, 48 minus 48 ಅಂದರೆ 0. ಆನ್ಸರ್ ಎಲ್ಲ ಇದಾದಮೇಲೆ ಬರೋದೆಲ್ಲ 0 0ನೇ ಬರುತ್ತೆ. ಇಲ್ಲೇನು ಮಾಡಬೇಕು, ಈಗ ನಾವು ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಇಲ್ಲಿ x = x. ನೀವು ಎಕ್ಸ್ನ ನೀವು 3 ಅಂತ ತಗೋಬೇಡಿ. ಗೊತ್ತಾಗ್ತಿದೆಯಲ್ವ?
ಯಾವಾಗ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಬರುತ್ತೆ ಅವಾಗ ಎಕ್ಸ್ನ ಏನೂ ತೊಗೋಬಾರ್ದು. ಎಕ್ಸ್ ಅಂದರೆ ಎಕ್ಸೇ ಇಲ್ಲಿ ಗೊತ್ತಾಗ್ತಿದೆಯಲ್ವ. ಇಲ್ಲಿ ಎಕ್ಸ್ ನಾಟ್ ಬರ್ಕೊಳ್ಳಿ, ಇದು ಎಕ್ಸ್ ನಾಟು, ಇದು ವೈ ನಾಟು, ಇದು ಡೆಲ್ಟಾ ವೈ ನಾಟು, ಇದು ಡೆಲ್ಟಾ ಸ್ಕ್ವೇರ್ ವೈ ನಾಟು, ಇದು ಡೆಲ್ಟಾ ಕ್ಯೂ ವೈ ನಾಟು. ಇಲ್ಲಿ ವಿ ಹ್ಯಾವ್ ಫಸ್ಟು ಆರ್ನ ಫೈಂಡ್ ಮಾಡಬೇಕು. ಎಕ್ಸ್ ನಾಟ್ನ ಬರ್ಕೊಳ್ಳಿ. ಎಕ್ಸ್ ನಾಟ್ ಅಂದರೆ 0, ಹೆಚ್ ಏನು ಕಾಮನ್ ಡಿಫ್ರೆನ್ಸ್ 2 - 0 = 2. ಇಲ್ಲಿ ಆರ್ಗೆ ಫಾರ್ಮುಲಾ ಬಂದು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್, ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್. ಎಕ್ಸ್ನ ಎಕ್ಸೇ ಇಟ್ಕೊಳ್ಳಿ, ಮೈನಸ್ ಎಕ್ಸ್ ನಾಟ್ ಅಂದರೆ 0, ಹೆಚ್ ಅಂದರೆ 2. ಈಗ ಎಕ್ಸ್ ಮೈನಸ್ 0 ಅಂದರೆ ಎಕ್ಸ್ ಬೈ 2 ಆಗುತ್ತೆ. ಆರ್ ಸಿಕ್ತು. ಈಗ ಫಾರ್ಮುಲಾ ಬರೀಬೇಕು. ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಅಂತ ಬರೀಬೇಕು. ಏನಂತ ಬರೀತೀರಾ? ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್. ಈಗ ಫಾರ್ಮುಲಾ ಬಂದು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ ಆರ್ ಇಂಟು ಡೆಲ್ಟಾ ವೈ ನಾಟ್ ಪ್ಲಸ್ ಆರ್ ಇಂಟು ಆರ್ ಮೈನಸ್ 1/2 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಪ್ಲಸ್ ಆರ್ ಇಂಟು ಆರ್ ಮೈನಸ್ 1 ಆರ್ ಮೈನಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಕ್ಯೂ ವೈ ನಾಟ್. ಈ ಥರ ಫಾರ್ಮುಲಾ ಬರ್ಕೋಬೇಕು. ಈಗ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸೇ ಇಲ್ಲಿ, ಯಾಕಂದರೆ ಪಾಲಿನಾಮಿಯಲ್ ಫೈಂಡ್ ಮಾಡ್ತಿರೋದ್ರಿಂದ ಎಕ್ಸ್ ಬದಲು ಏನೂ ಹಾಕ್ಕೋಬಾರ್ದು. ವೈ ನಾಟ್ ಅಂದರೆ 0. ಇಲ್ಲಿ ಟೇಬಲಲ್ಲಿ ವೈ ನಾಟು ಡೆಲ್ಟಾ ವೈ ನಾಟ್ ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಡೆಲ್ಟಾ ಕ್ಯೂ ವೈ ನಾಟ್ ಅದನ್ನ ತೊಗೊಂಡು ಹಾಕ್ಕೋಬೇಕೀಗ ಅಷ್ಟೇ. ಇಲ್ಲಿ ಬರೀತೀನಿ ನೋಡಿ. ವೈ ನಾಟ್ ಬಂದು 0 ಪ್ಲಸ್ ಆರ್ ಅಂದರೆ ಎಕ್ಸ್ ಬೈ 2, ಡೆಲ್ಟಾ ವೈ ನಾಟ್ ಅಂದರೆ 4 ಪ್ಲಸ್ ಇಲ್ಲಿ ಆರ್ ಅಂದರೆ ಎಕ್ಸ್ ಬೈ 2, ಆಮೇಲೆ ಎಕ್ಸ್ ಬೈ 2 ಮೈನಸ್ 1 ಡಿವೈಡ್ ಬೈ ಇಲ್ಲಿ 2 ಫ್ಯಾಕ್ಟೋರಿಯಲ್ ಅಂದರೆ 2 ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ? 2. ಡೆಲ್ಟಾ ಸ್ಕ್ವೇರ್ ವೈ ನಾಟ್, ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಅಂದರೆ ಏನು 48 ಸಬ್ಸ್ಟಿಟ್ಯೂಟ್ ಮಾಡಿ. ನೆಕ್ಸ್ಟು ಇಲ್ಲಿ ಆರ್ ಅಂದರೆ ಎಕ್ಸ್ ಬೈ 2 ಮತ್ತು ಆರ್ ಅಂದರೆ ಎಕ್ಸ್ ಬೈ 2 ಮೈನಸ್ 1 ಅಗೇನ್ ಆರ್ ಅಂದರೆ ಎಕ್ಸ್ ಬೈ 2 ಮೈನಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 6. ಇದು 48. ಇಲ್ಲೇನು ಮಾಡಿ ಈಗ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಫಸ್ಟು 4/2 ಮಾಡಿ. 4/2 ಎಷ್ಟು ಬರುತ್ತೆ? 2. ಇಲ್ಲಿ 2 ಬರ್ಕೊಳ್ಳಿ ಇಂಟು ಎಕ್ಸ್ ಹಂಗೆ ಇರಲಿ ಪ್ಲಸ್ 48/2 ಮಾಡಿ. 48/2 24 ಬರುತ್ತೆ. ಇಲ್ಲಿ ಬರ್ಕೊಳ್ಳಿ. ಈಗ ಎಕ್ಸ್ ಬೈ 2 ಹಂಗೆ ಇರಲಿ. ಇದನ್ನ ಎಲ್ ಸಿ ಎಮ್ ಮಾಡ್ಕೊಳ್ಳಿ. ನೋಡಿ 2 ಇಲ್ಲಿ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಬೈ 2 2 ಎಕ್ಸ್ ಮೈನಸ್ 2/2 ಆಗುತ್ತೆ. ಹೆಂಗೆ ಅಂದರೆ ಈಗ ಎಲ್ ಸಿ ಎಮ್ ಮಾಡೋದು ಯಾವ ಥರ ಅಂದರೆ ನೋಡಿ ಇಲ್ಲಿ ಬರಿತೀನಿ ರಫು. ಎಕ್ಸ್ ಬೈ 2 ಮೈನಸ್ 1 ಇರುತ್ತೆ ಅಂದ್ಕೊಳ್ಳಿ. ಇದರ ಅರ್ಥ ಎಕ್ಸ್ ಬೈ 2 ಮೈನಸ್ 1/1 ಇದ್ದಂಗೆ. ಈಗ ಎಲ್ ಸಿ ಎಮ್ ಮಾಡೋದು ಯಾವ ಥರ? 2 1 2, ಎಕ್ಸ್ 1 ಎಕ್ಸು, 2 1 2 ಆ ಥರ ನೋಡಿ. ಎಕ್ಸ್ 1 ಎಕ್ಸು ಮೈನಸ್ 1 2 2, 2 1 2 ಈ ಥರ ಅಂದರೆ ಎಕ್ಸ್ ಮೈನಸ್ 2/2. ಇದು ನೋಡಿ, ಇದು 48/2 ಆಲ್ರೆಡಿ ಮಾಡಿ ಇಲ್ಲಿ ಸೈಡಿಗೆ ಬರ್ಕೋಬೇಕು. ನೆಕ್ಸ್ಟು ಪ್ಲಸ್ 48/6 ಮಾಡ್ಕೊಳ್ಳಿ. 48/6 ಎಷ್ಟು? 8 ಈ ಕಡೆ ಬರ್ಕೊಳ್ಳಿ. ಈಗ ಉಳಿದಿದೇನು
ಎಕ್ಸ್ ಬೈ ಟು ಹಂಗೆ ಇರಲಿ. ಇದು ಎಲ್ ಸಿ ಎಮ್ ಮಾಡಿದ್ರೆ ಎಕ್ಸ್ ಮೈನಸ್ 2/2 ಬರುತ್ತೆ. ಇದನ್ನ ಇಲ್ಲಿ 2 2 4 ಆಗುತ್ತೆ. ಇಲ್ಲಿ ಎಲ್ ಸಿ ಎಮ್ ಮಾಡಿದ್ರೆ ಎಕ್ಸ್ ಮೈನಸ್ 4/2 ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ಕೊಡ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಹಂಗೆ ಇರಲಿ. ಇದನ್ನ ಕ್ಯಾಲ್ಸಿಲಿ ಯಾವ ಥರ ಟೇಕ್ ಮಾಡಿ ಗೊತ್ತಾ, 24 ಇಂಟು ಈ ಎಕ್ಸ್ ಬದಲು 1 ಹಾಕ್ಕೊಳ್ಳಿ, 1/2. ಆಮೇಲೆ ಇದರಲ್ಲೂ ನ್ಯೂಮರೇಟ್ರಿಗೆ 1 ಹಾಕ್ಕೊಳ್ಳಿ, 1/2. ಈ ಥರ ಫುಲ್ಲು ಇದಕ್ಕೆ 1 ಹಾಕ್ಕೊಳ್ಳಿ. ಅಂದರೆ ನೀವು ಕ್ಯಾಲ್ಸಿಲಿ ಈ ನಂಬರ್ನ ಆಚೆ ತಗೊಂಡು ಡಿವೈಡ್ ಮಾಡ್ದಂಗೆ ಅದು ಗೊತ್ತಾಗ್ತಿದೆಯಲ್ವ. ಇದು ಎಷ್ಟಾಯಿತು, 6 ಬರ್ಕೊಳ್ಳಿ. ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ ನೋಡಿ, ನಿಮಗೆ ಮಾಡೋಕ್ಕೆ ಬಂದರೆ ಡೈರೆಕ್ಟಾಗಿ ನೀಟಾಗಿ ಮಾಡಿ, ಗೊತ್ತಾಗ್ತಿದೆಯಲ್ವ. ನಾನು ಸ್ವಲ್ಪ ಬೇಸಿಕ್ಕಾಗಿ ಲೇಟಾಗಿ ಹೇಳ್ಕೊಡ್ತಾ ಇದ್ದೀನಿ, ಯಾರಿಗೆ ಅರ್ಥ ಆಗೋಲ್ಲ ಅವ್ರಿಗೆ ಈಸಿ ಆಗುತ್ತೆ. ಈಗ ನೋಡಿ 8 ಇಂಟು 1/2 ಇಂಟು 1/2 ಇಂಟು ಇದನ್ನ 1 ಅಂತ ಬರ್ಕೋಬೇಕಷ್ಟೆ. ಆಮೇಲೆ 1/2 ಇದೆಷ್ಟಾಯಿತು, 1 ಇಂಟು ಉಳಿದೇನು ಎಕ್ಸು. ಆಮೇಲೆ ಮರಿ ನ್ಯೂಮರೇಟ್ರ್ ಬರ್ಕೋಬೇಕು, ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 4. ಈಗ ನೆಕ್ಸ್ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x. ಇಲ್ಲಿ 6x ಇಂಟು ಎಕ್ಸ್ ಮಾಡಿ, 6x². ಅರ್ಥ ಆಗ್ತಿದೆಯಲ್ವಾ. ಪ್ಲಸ್ ಇಂಟು ಮೈನಸ್ 6x ಇಂಟು 2 ಅಂದರೆ 12x. ಅರ್ಥ ಆಗ್ತಿದೆಯಲ್ವಾ. ಈಗ ಇಲ್ಲೇನು ಮಾಡಬೇಕಂದ್ರೆ ಪ್ಲಸ್ ಇಂಟು ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, x². ಪ್ಲಸ್ ಇಂಟು ಮೈನಸ್ 1 2 2, ಎಕ್ಸ್ ಇಂಟು 2 ಅಂದರೆ 2x ಆಗುತ್ತೆ. ಈ 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಅಂದ್ಕೊಳ್ಳಿ, ಈ 1ನ ನೆಗ್ಲೆಕ್ಟ್ ಮಾಡಿ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, x². ಇದು ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು 2 2x ಆಗುತ್ತೆ, ಇಂಟು ಎಕ್ಸ್ ಮೈನಸ್ 4. ನೀವೇನು ಮಾಡಿ ಗೊತ್ತಾ, ಈ ಎಕ್ಸ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟ್ ಏನು ಮಾಡಿ, ಇಲ್ಲಾಂದರೆ ಒಂದು ಕೆಲಸ ಮಾಡಿ, ಈ ಥರ ಬೇಡ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x. ಇಲ್ಲಿ ನೋಡಿ, ಪ್ಲಸ್ ಇಂಟು ಪ್ಲಸ್ 6x ಇಂಟು ಎಕ್ಸ್ ಅಂದರೆ 6x². ಪ್ಲಸ್ ಇಂಟು ಮೈನಸ್ 6x ಇಂಟು 2 ಅಂದರೆ 12x. ಪ್ಲಸ್ ಇಲ್ಲಿ 1 ಇಂಟು ಎಕ್ಸ್ ಅಂದರೆ ಎಕ್ಸೇ ಇಟ್ಕೊಳ್ಳಿ. ನೀವೇನು ಮಾಡಿ, ಫಸ್ಟು ಇದೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದನ್ನ ಮಾಡೋದು ಬೇಡ, ಇದನ್ನ ಸುಮ್ಮನೆ ಹಂಗೆ ಇಟ್ಕೊಳ್ಳಿ. ಈ ಥರ 2 ಇದ್ದರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲಿ 3 ಫ್ಯಾಕ್ಟರ್ಸ್ ಇರೋದ್ರಿಂದ ಫಸ್ಟ್ ಈ 2 ಫ್ಯಾಕ್ಟ್ರನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಕ್ಸ್ ಇಂಟು ಎಕ್ಸ್ ಏನು, x². ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು 4 ಅಂದರೆ 4x. ಮೈನಸ್ ಇಂಟು ಪ್ಲಸ್ 2 ಇಂಟು ಎಕ್ಸ್ ಅಂದರೆ 2x. ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 4 8. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಪ್ಲಸ್ 6x² ಮೈನಸ್ 12x. ಫಸ್ಟು ಎಕ್ಸ್ ಇಂಟು x² ಏನಾಗುತ್ತೆ, x³. ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು 4x ಅಂದರೆ 4x². ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು 2x ಅಂದರೆ 2x². ಪ್ಲಸ್ ಇಂಟು ಪ್ಲಸ್ ಎಕ್ಸ್ ಇಂಟು 8 ಅಂದರೆ 8x. ಅರ್ಥ ಆಗ್ತಿದೆಯಲ್ವಾ. ಈಗೇನು ಮಾಡಬೇಕಂದ್ರೆ ನೀವು ಲೈಕ್ ಟರ್ಮ್ ಮತ್ತು ಇದನ್ನ ಆ್ಯಡ್ ಮಾಡ್ಕೋಬೇಕು. ಈಗ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್, ಇಲ್ಲಿ ಲೈಕ್ ಟರ್ಮ್ ಅಂದರೆ ಯಾವ್ದು ಹೇಳ್ತೀನಿ ನೋಡಿ. x³ ಆ್ಯಡ್ ಮಾಡಬೇಕು. x³ ಒಂದೇ ಇರೋದು. ಅರ್ಥ ಆಗ್ತಿದೆಯಲ್ವಾ. ಇದನ್ನ ಹಂಗೆ ಬರ್ಕೊಬಿಡಿ, x³ ಹಂಗೆ ಬರ್ಕೊಳ್ಳಿ, x³ ಹಂಗೆ ಬರ್ಕೊಳ್ಳಿ. ಈಗ x² ಎಲ್ಲೆಲ್ಲಿದೆ ನೋಡಿ, ಇಲ್ಲಿದೆ. ಇದೆಲ್ಲ ಈ ಥರ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ, ನಿಮಗೆ ಅರ್ಥ ಮಾಡ್ಸೋಕ್ಕೆ ಇದು ಬರೀತಾ ಇದ್ದೀನಿ. ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡಿ. ಇದು ಲೈಕ್ ಟರ್ಮ್ ಮಾತ್ರ ಆ್ಯಡ್ ಮಾಡಿ. ಲೈಕ್ ಅಂದರೆ ಇದು x² ಇದ್ದರೆ x² ಇರಬೇಕು ಎಲ್ಲನೂ, ಅದು ಮಾತ್ರ ತೊಗೋಬೇಕು. x² ಕೋಫಿಷಿಯಂಟ್ ಏನು 6, x² ಕೋಫಿಷಿಯಂಟ್ ಏನು -4. ಇಲ್ಲಿ x² ಕೋಫಿಷಿಯಂಟ್ ಏನು -2 ಅಂದರೆ 0. x² ಬರೋಲ್ಲ ಅಂತ x²ನ ನೆಗ್ಲೆಕ್ಟ್ ಮಾಡಬೇಕು. ನೆಕ್ಸ್ಟು ಎಕ್ಸ್ನ ತಗೊಳ್ಳಿ. ಈಗ ನೋಡಿ, -2lx ಲೈಕ್ ಟರ್ಮು, ಮತ್ತು 2x ಲೈಕ್ ಟರ್ಮು, 8x. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡಿ. ಲೈಕ್ ಟರ್ಮು ಅಂದರೆ 2 -12 ಪ್ಲಸ್ 8.
ಎಷ್ಟು ಬರುತ್ತೆ? -2 ಬರ್ತಾಯಿದೆ. ಅಂದರೆ ಯಾವುದ್ರದ್ದು ಅದು ಎಕ್ಸ್ದು ಅಲ್ವಾ, -2 ಬರೆದು ಇಂಟು ಎಕ್ಸ್ ಮಾಡಬೇಕಿದ್ನ. ಆಮೇಲೆ ಉಳಿದಿರೋದು ಯಾವುದು ನಂಬರ್ನ, ಯಾವುದೂ ಇಲ್ಲ ಈಗ ಉಳಿದಿರೋದು, ಇಷ್ಟೇ ಆನ್ಸರ್. f(x) = x³ - 2x. ಅವ್ರು ಏನು ಕೇಳಿದ್ದಾರೆ, ನೀವು ಪಾಲಿನಾಮಿಯಲ್ ಫೈಂಡ್ ಮಾಡಿದ ತಕ್ಷಣ ಆ್ಯಂಡ್ ಹೆನ್ಸ್ ಫೈಂಡ್ f(3), f(5) ಆ್ಯಂಡ್ f(7) ಅಂತ ಕೇಳಿದ್ದಾರೆ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ f(3) f(3) ಮಾಡೋದು ಯಾವ ಥರ ಅಂದರೆ, ಎಕ್ಸ್ ಜಾಗದಲ್ಲಿ 3 ಹಾಕಿದ್ರೆ 3³ ಮೈನಸ್ ಎಲ್ಲಿ ಎಕ್ಸ್ ಇದೆ ಅಲ್ಲಿ 3. f(5) ಅಂದರೆ ಎಕ್ಸ್ ಜಾಗದಲ್ಲಿ 5 ಮಾಡೋದು, 5³ - 2 × 5. f(7) ಅಂದರೆ ಎಕ್ಸ್ ಜಾಗದಲ್ಲಿ 7 ಹಾಕೋದು, 7³ - 2 × 7. ಇದನ್ನ ಫೈಂಡ್ ಮಾಡಿ ಬರೀಬೇಕು. ಕ್ಯಾಲ್ಸಿಲ್ ಮಾಡೋದು ಯಾವ ಥರ ನೋಡಿ, ಇದನ್ನ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪವರ್ 3 -2 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್, ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 3 ಹಾಕಿ 21 ಈಕ್ವಲ್, ಎಕ್ಸ್ ಜಾಗದಲ್ಲಿ 5 ಹಾಕಿ 115, ಎಕ್ಸ್ ಜಾಗದಲ್ಲಿ 7 ಹಾಕಿ 329. ಇದೇ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ? ಇಲ್ಲಿ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ ನಿಮಗೆ. ನೋಡಿ ಈ ಪ್ರಾಬ್ಲಮ್ನ ಯಾವ ಥರ ಮಾಡೋದಂದರೆ, ಕ್ವಶನ್ ಫಸ್ಟು ನೋಡ್ಕೊಬಿಡಿ. ಅವ್ರು ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಅಂತ ಕೇಳಿದರೆ ಫಾರ್ವರ್ಡೇ ಫಸ್ಟ್ ಮಾಡಿಬಿಡಿ. ಎಕ್ಸ್ ಬರ್ಕೊಳ್ಳಿ, ವೈ ಬರ್ಕೊಳ್ಳಿ, ಡೆಲ್ಟಾ ವೈ, ಡೆಲ್ಟಾ² ಡೆಲ್ಟಾ³ ಟೇಬಲ್ ಮಾಮೂಲಿ ಕ್ರಿಯೇಟ್ ಮಾಡಿ. x0 ಹೆಚ್ಚು ಬರ್ಕೊಂಡು ಆರ್ನ ಫೈಂಡ್ ಮಾಡ್ಕೊಬಿಡಿ. ಎಕ್ಸ್ ಬರಲು ಎಕ್ಸೇ ಇರಲಿ, ಆರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರುತ್ತೆ. ಆಮೇಲೆ ಫಾರ್ಮುಲಾ ಬರೀರಿ, f(x) = r ಇಂಟು ಈ ಫಾರ್ಮುಲಾ ಬರೆದ್ಬಿಟ್ಟು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಏನು ಮಾಡಬೇಕು, 4/2 ಮಾಡಿ ಸೈಡಿಗೆ ಬರ್ಕೋಬೇಕು. ಎಕ್ಸು 48/2 ಮಾಡಿ ಸೈಡ್ ಬರೆದ್ಬಿಟ್ಟು ಇದನ್ನ LCM ಮಾಡ್ಕೋಬೇಕು. 48/6 ಮಾಡಿ ಇದನ್ನ ಸೈಡಲ್ಲಿ ಬರ್ಕೊಂಡು x/2 ಇಲ್ಲಿ LCM ಮಾಡಿ ಬರ್ಕೋಬೇಕು. ಆಮೇಲೆ 2x 24 × 1/2 × 1/2 ಮಾಡಿ ಆನ್ಸರ್ನ ಇಲ್ಲಿ ಸೈಡಲ್ಲಿ ಬರ್ಕೊಳ್ಳಿ. ಇದನ್ನ ಮೇಲುಗಡೆ ಇರೋದನ್ನ ಬರ್ಕೊಳ್ಳಿ. ಮೊದಲು ಎಕ್ಸು ಮತ್ತು x - 2 8 × 1/2 ಮಾಡಿಬಿಟ್ಟು ಅದೇನು ಬರುತ್ತೆ ಆನ್ಸರ್ ಬರ್ಕೊಂಡು ನ್ಯೂಮರೇಟರ್ ಮಾತ್ರ ಬರ್ಕೊಳ್ಳಿ. ಆಮೇಲೆ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6x × x ಅಂದರೆ 6x², ಪ್ಲಸ್ ಇಂಟು ಮೈನಸ್ ಮೈನಸ್ 6 2 = 12x. ಈ ಪ್ಲಸ್ 1 × x ಅಂದರೆ ಎಕ್ಸು, ಇದು ಹಂಗೆ ಇಟ್ಕೊಳ್ಳಿ. ಇದೆರಡನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. ಈ 2 ಫ್ಯಾಕ್ಟರ್ನ 1 ಫ್ಯಾಕ್ಟರ್ ಮಾಡಿ. x × x x², ಪ್ಲಸ್ ಇಂಟು ಮೈನಸ್ ಮೈನಸ್, x × 4 4x, ಮೈನಸ್ ಇಂಟು ಪ್ಲಸ್ ಮೈನಸ್ 2 × x 2x, ಮೈನಸ್ ಇಂಟು ಮೈನಸ್ ಪ್ಲಸ್ಸು 2 4 = 8. ಆಮೇಲೆ ನೀಟಾಗಿ ಎಕ್ಸಿಂದ ಇಲ್ಲ ಮಲ್ಟಿಪ್ಲೈ ಮಾಡಿ. x × x² x³ ಪ್ಲಸ್ ಇಂಟು ಮೈನಸ್ ಮೈನಸ್ x × 4x 4x², ಪ್ಲಸ್ ಇಂಟು ಮೈನಸ್ ಮೈನಸ್ x × 2x 2x², ಪ್ಲಸ್ ಇಂಟು ಪ್ಲಸ್ ಪ್ಲಸ್ 8x. ಆಮೇಲೆ ಲೈಕ್ ಟರ್ಮ್ನ ಆ್ಯಡ್ ಮಾಡಿ ಈ ಆನ್ಸರ್ ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.